ಮಹಾಸಭಾದ ಪತ್ರಿಕಾಗೋಷ್ಠಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಸ್ವಾಗತವನ್ನು ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ತಳವಾರ ಮಹಾಸಭಾದ ಜಿಲ್ಲಾ ಅಧ್ಯಕ್ಷರು ಮತ್ತು ನಮ್ಮ ಸಮಾಜದ ಪ್ರಮುಖರಾದಂಥ ಹಿರಿಯರಾದಂಥ ನಮ್ಮ ಜಿಲ್ಲೆಯ ನಾಯಕರಾದಂಥ ಸುರೇಶ್ ಗೌಡ ಪಾಟೀಲ್ ದುಳ್ಕೇಡ್ ಅವರು, ನಮ್ಮ ಶ್ರೀಕಾಂತನ ತಳವಾರ್ ಅವರು, ನಮ್ಮ ಗಗಿನಾಳ್ ಸರು, ನಮ್ಮ ಲಕ್ಷ್ಮೀ ಅಂತವರು, ನಮ್ಮೆಲ್ಲ ಸಮುದಾಯದ ನಾಯಕರು ಇವತ್ತು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ತಳವಾರ ಸಮಾಜ ಮಹಾಸಭಾದ ಜಿಲ್ಲಾಧ್ಯಕ್ಷರಾದಂಥ ಪ್ರಕಾಶನವರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಪ್ರಕಾಶ್ ಹೊನ್ನಾದ್, ವಿಜಯಪುರ ಜಿಲ್ಲಾ ತಳವಾರ ಮಹಾಸಭಾ ಅಧ್ಯಕ್ಷೆ. ಮಾಧ್ಯಮದವರಿಗೂ ಹಾಗೂ ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯಮಾನ್ಯರಿಗೂ ನಮಸ್ಕರಿಸುತ್ತಾ, ವಿಷಯ ಏನಂತಂದರೆ 6/1/2025 ಸೈದಾಪುರ ಕ್ರಾಸ್ ಬಳಿ ಯಾದಗಿರಿಯಲ್ಲಿ ಸನ್ಮಾನ್ಯ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅನ್ನೋರು ತಳವಾರ ನಕಲಿ ಸರ್ಟಿಫಿಕೇಟ್ ತೊಗೊಂಡಾರ ಅಂಥೇಳಿ ನಮಗೆ ಆರೋಪ ಮಾಡ್ತಾರೆ. ಅದು ಶುದ್ಧ ಸುಳ್ಳು. ನಾವು ಅಸಲಿ ಸರ್ಟಿಫಿಕೇಟ್ ತೊಗೊಂಡಿವಿ, ನಾವು ಅಸಲಿ ತಳವಾರ ಇದ್ದೀವಿ. ನಮ್ಮದು ಕೇಂದ್ರದ ಗೆಜೆಟಾಗಿ ನೋಟಿಫಿಕೇಶನ್ ಆಗಿ ಬಂದ ಮೇಲೆ ನಾವು ಸರ್ಟಿಫಿಕೇಟ್ ತೊಗೊಂಡಿದ್ದು. ನಕಲಿ ಅನ್ಕ ಯಾರೂ ತೊಗೊಂಡಿಲ್ಲ. ನಕಲಿ ಸರ್ಟಿಫಿಕೇಟ್ ತೊಗೊಂಡವ್ರಿಗೆ ನಮ್ಮದು ತೀವ್ರವಾಗಿ ವಿರೋಧ ಐತಿ. ಇನ್ನು ಇದ್ರ ಮುಂದಿಂದೆಲ್ಲ ವಿವರಣೆಯನ್ನು ಶಿವಾಜಣ್ಣ ಅವರು ಮಾತಾಡ್ತಾರೆ, ಗೌಡರು ಹಾಗೂ ಶಿವಾಜಣ್ಣ ಅವರು ಮಾತಾಡ್ತಾರೆ. ಇದು ಪೂರ್ಣ ಸ್ವಲ್ಪ ಇದನ್ನು ಓದಿ ನಿಮಗೆಲ್ಲ ವಿವರಣೆ ಕೊಡ್ತೀವಿ. ಆತ್ಮೀಯ ಪತ್ರಿಕಾ ಮಿತ್ರರಲ್ಲಿ ವಂದಿಸಿ, ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯರನ್ನು ವಂದಿಸಿ, ಇವತ್ತಿನ ದಿವಸ ಪತ್ರಿಕಾ ಮಾಧ್ಯಮ ಪತ್ರಿಕೆಯ ಮುಖಾಂತರ ತಮ್ಮಲ್ಲಿ ತಿಳಿಸುವುದೇನೆಂದರೆ, ಮಾನ್ಯ ಸತೀಶ್ ಜಾರಕಿಹೊಳಿ ಸಚಿವರು ಪಟ್ಟಿ ಸರ್ಟಿಫಿಕೇಟ್ ತೊಗೊಳಕತ್ತಾರ. ತಳವಾರರು ತೊಗೊಂಡಂಥ ಸರ್ಟಿಫಿಕೇಟ್ ಇವು ಪಠ್ಯ ಅಂತ ಹೇಳಿ ಒಂದು ಕಾರ್ಯಕ್ರಮದಾಗ ಮಾತಾಡಿದ್ದು. ಅದಕ್ಕೆ ನಾವು ಎಲ್ಲ ನಮ್ಮ ಬಿಜಾಪುರ ಜಿಲ್ಲಾ ತಳವಾರ ಮಹಾಸಭಾದ ವತಿಯಿಂದ ಖಂಡಿಸ್ತೇವೆ. ಮತ್ತು ತಳವಾರು ತಳವಾರು ಅನ್ನುವಂಥ ಶಕ್ತಿ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ 80 ಇರುವಂಥದ್ದು ಒಂದೇ ಒಂದು ತಳವಾರು. ನಾಯಕ ತಳವಾರು ಆಗಲಿ, ನಾಯ್ಕಡ್ ತಳವಾರಾಗಲಿ, ಅಂಬಿಗರ್ ತಳವಾರಾಗಲಿ, ಕೋಳಿ ತಳವಾರಾಗಲಿ, ಕಬ್ಬಲಿಗ ತಳವಾರಾಗಲಿ ಎಲ್ಲಿಯೂ ಗೆಜೆಟ್ನಲ್ಲಿ ಇಲ್ಲ. ಅದು ಹೊರತುಪಡಿಸಿ ಇವತ್ತಿನ ದಿವಸ 2-3 ತಳವಾರದ ಅಂತೇಳಿ ಅವರು ಸೃಷ್ಟಿ ಮಾಡಿಕೊಂಡಾರ. ಅದು ತಪ್ಪು. ಈಗಾಗಲೇ ನಾವು ಸರ್ಟಿಫಿಕೇಟ್ ತಪ್ಪಾಗಿ ತೊಗೊಂಡಿದ್ದೆವು, ಪಟ್ಟಿ ಸರ್ಟಿಫಿಕೇಟ್ ತೊಗೊಂಡಿದ್ದೇವೆ ಅಂತ ಅವರು ಸಮುದಾಯದವರೇ ಇವತ್ತಿನ ದಿವಸ ಕೋರ್ಟ್ ಮೆಟ್ಟಿಲ ಹೈಕೋರ್ಟ್ನಲ್ಲಿ ನಡೆದ ಕೋರ್ಟ್ ನಿರ್ಣಯಕ್ಕೆ ನಾವು ತಿಳಿಬಾಗುತ್ತೇವೆ, ನಾವು ಸಿದ್ಧರಿದ್ದೆವು. ನಮ್ಮ ಏನು ಡಾಕ್ಯುಮೆಂಟ್ಸ್ ಅವ ನಾವು ಹಾಜರುಪಡಿಸಿದೆವು. ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ ಎಲ್ಲ ಪತ್ರಿಕಾ ಮಿತ್ರರಿಗೆ ಹಾಗೂ ಈ ತಳವಾರ ಮಹಾಸಭಾದ ವೇದಿಕೆ ಮೇಲೆ ಅಲಂಕೃತರಾಗಿರ್ತಕ್ಕಂಥ ಪ್ರಕಾಶನ ಸಣ್ಣವರೇ ಹಾಗೂ ಶಿವಾಜನ ಬೆಟಗರ್ ಅವರೇ ಹಾಗೂ ಸುರೇಶ್ ಗೌಡ್ರೆ ಹಾಗೂ ದೇಗನಾಳ ಸರ್ ಅವರೇ ಅವರಿವರನ್ನದೇ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸುತ್ತಾ, ಮೊನ್ನೆ ಸಚಿವರು ನಮ್ಮ ತಳವಾರ ಸರ್ಟಿಫಿಕೇಟ್ ತೆಗೆದುಕೊಳ್ಳೋದು, ಪಟ್ಟಿ ಸರ್ಟಿಫಿಕೇಟ್ ತೆಗೆದುಕೊಳ್ಳೋದು ಕಡೆ ಹಿಡಿಲಿಕ್ಕೆ ನಾ ಆಲ್ರೆಡಿ ಎಲ್ಲ ಕಡೆ ಶಿಫಾರಸು ಮಾಡಿದ್ದೇವೆ ಅಂತ ಹೇಳಿದ್ರೆ ಭಾಳ ನಮ್ಮ ಮನಸ್ಸಿಗೆ ನೋವು ಹಂಗೆ ಮಾತಾಡ್ಯಾರ. ಅದಕ್ಕೆ ನಾವು ನೈಜ ತಳವಾರ ಇದ್ದದ್ದು ಅವ್ರಿಗೆ ತೋರಿಸಿದೆವು. ಆಲ್ರೆಡಿ ಸರ್ಟಿಫಿಕೇಟ್ ತೆಗೆದುಕೊಂಡಿದ್ದೆವು. 88H ಇರ್ತಕ್ಕಂಥ ತಳವಾರ ಇಡೀ ಮೈಸೂರು ಕುಲಶಾಸ್ತ್ರಿ ವಿಶ್ವವಿದ್ಯಾಲಯದಲ್ಲಿ ಅಧಿಕೃತವಾಗಿರ್ತಕ್ಕಂಥ ತಳವಾರ ಒಂದೇ ಒಂದು ತಳವಾರ. ಆ ತಳವಾರವನ್ನು 3-4 ಥರದಿಂದ ಅವರು ವಿಷಯಾಂತರಗೊಳಿಸಕತ್ತಾರೆ. ವಿಷಯಾಂತರಗೊಳಿಸಿ ನಮ್ಮನ್ನು ಮೊಟಕುಗೊಳಿಸಬೇಕು. ಅವರು ಪಕ್ಕದಲ್ಲಿ ಬುದ್ಧ ಅಂಬೇಡ್ಕರ್ ಭಾವಚಿತ್ರಗಳನ್ನು ಇಟ್ಕೊಂಡಾರ, ಮೂರ್ತಿಗಳನ್ನು ಇಟ್ಕೊಂಡಾರ. ಅದಕ್ಕೆ ಅಂಬೇಡ್ಕರ್ ಬುದ್ಧರಿಗೆ ನೀವು ಸಮಬಾಳು ಸಮಪಾಲು ಕೊಡಬೇಕಾಗ್ಯದಂಥ ನ್ಯಾಯಯುತವಾಗಿ ನಡ್ಕೊಳ್ಬೇಕಾದಂಥ ತಾವು ಸಚಿವರು ನಡ್ಕೊಳ್ತಾ ಇಲ್ಲ. ನಮಗೆ ಅನ್ಯಾಯ ಮಾಡ್ತಾ ಇದ್ದೀರಿ. ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನು ಆಯಾ ಜಿಲ್ಲೆಯ ಸಚಿವರಿಗೆ ಮತ್ತು ಆಯಾ ಜಿಲ್ಲಾ ಶಾಸಕರುಗಳಿಗೆ ಫೋನ್ ಕರೆಗಳ ಮುಖಾಂತರ ಮಾಡಿ ತಳವಾರವನ್ನು ನೀವು ಪರಿಗಣನೆಗೆ ತೊಗೋಬೇಡ್ರಿ, ನಮ್ಮ ವಾಲ್ಮೀಕಿ ಸಮಾಜದವರನ್ನೇ ಪರಿಗಣನೆಗೆ ತಗೋರಿ ಅಂತೇಳಿ ಅವರಿಗೆ ಭಾಳ ಒತ್ತು ಕೊಟ್ಟು ಹೇಳೋದ್ರಿಂದ ನೀವು ಅಂಬೇಡ್ಕರ್ ಕಾನೂನಿಗೆ ನೀವು ಬದ್ಧ ಅಲ್ಲ ಅನ್ನೋ ಮಾತಿನ ಸಂದರ್ಭದಲ್ಲಿ ಹೇಳ್ತಾ ನೀವು ಮುಂಬರುವ ದಿನಗಳಲ್ಲಿ ನಾವು
ಕೋರ್ಟ್ ಮೆಟ್ಲಿಗೆ ಈ ತಳವಾರ ಸರ್ಟಿಫಿಕೇಟ್ ಬದಲು ನಾವು ಸಾಬೀತುಪಡಿಸ್ಲಿಕ್ಕೆ ತಾವು ಹೋಗಿರಿ, ನಾವು ಹೋಗಿದ್ದೆವು. ಅದ ಇತ್ಯರ್ಥ ಆಗುವ ತನಕ ನಾವು ಆ ಕೋರ್ಟಕ್ಕೆ ತೆರೆವಾಗಿ ಆ ಕಾನೂನು ಒಪ್ಪಿಕೊಳ್ಳಲೇಬೇಕಾಗ್ತದೆ. ಅದಕ್ಕೆ ಅನ್ಯಾಯ ಆಗೋ ತನಕ ತಾವೆಲ್ಲರೂ ಒಂದು ಸ್ವಲ್ಪ ಶಾಂತಿ. ಏನು 2020ರಲ್ಲಿ ತಳವಾರ ಮತ್ತು ಪರಿವಾರ ಗೆಜೆಟ್ ಆಗಿ ಅಲ್ಲಿಂದ ನಾವು ಹೋರಾಟ ಮಾಡಿಕೊಂಡು ಕೊನೆಗೆ ಹಿಂದಿನ BJP ಸರ್ಕಾರದಾಗ ಗೆಜೆಟ್ ಪ್ರಕಾರ ನಮ್ಗೆ ತಳವಾರು ಪರಿವಾರರಿಗೆ ಈಗ ಸುತ್ತೋಲೆ ಮುಖಾಂತರ ಎಲ್ಲರಿಗೂ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಈಗ ನಾವೆಲ್ಲ ಸರ್ಟಿಫಿಕೇಟ್ ತೊಗೊಳ್ತಾ ಇದ್ದೇವೆ. ಆದರೆ ತೊಂದರೆಗಳು ತಪ್ಪಿಲ್ಲ, ತೊಂದರೆಗಳು ಮಾಡ್ತಾ ಇದ್ದಾರೆ. ಇವತ್ತು ಏನು ಕಾಂಗ್ರೆಸ್ ಪಕ್ಷದಾಗ ಪ್ರಭಾವಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ರಮೇಶ್ ಜಾರಕಿಹೊಳಿ ಸಾಹೇಬರು ಇವತ್ತು ನನಗನ್ನಿಸ್ತದ ಬುದ್ಧ ಬಸವನ ತತ್ವಗಳು ಅಳವಡಿಸಿಕೊಂಡು ಯಾವ ಸ್ಮಶಾನದಲ್ಲಿ ಕೂಡ ಅವರು ಪೂಜೆ ಗಾಡಿ ತಂದ್ರೆ ಅದೇ ಸತೀಶ್ ಜಾರಕಿಹೊಳಿ ಸರ್ ಸ್ಮಶಾನದಲ್ಲಿ ಅವರು ಗಾಡಿಗಳು ಪೂಜೆ ಮಾಡುವಂಥದ್ದು, ಏನೋ ಅಂಧಕಾರದ ವಿರುದ್ಧ ಹೋರಾಟ ಮಾಡುವಂಥದ್ದು ಮತ್ತು ಸಂವಿಧಾನದ ಬಗ್ಗೆ ದೊಡ್ಡ ಗೌರವ ಇರತಕ್ಕಂಥ ವ್ಯಕ್ತಿ ಅಂತ ನಾವು ಅಂದ್ಕೊಂಡೇವೆ. ಯಾರಿಗೆ? ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ. ಈಗ ಅವರು ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟಿದ್ದು ಸಚಿವರಿದ್ದಾರೆ. ಇವತ್ತು ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಮೊನ್ನೆ ಒಂದು ವಾಲ್ಮೀಕಿ ಸಮಾವೇಶದಲ್ಲಿ ಯಾದಗಿರಿಯಲ್ಲಿ ಸುಮಾರು 2 ಲಕ್ಷ ಜನ ಕೊಟ್ಟು ಸರ್ಟಿಫಿಕೇಟ್ ತೊಗೊಂಡಾರ ಅಂತಕ್ಕಂಥದ್ದು ಹೇಳಿಕೆಯನ್ನು ಕೊಟ್ಟರು. 2 ಲಕ್ಷ ಜನ ಕೊಟ್ಟು ಸರ್ಟಿಫಿಕೇಟ್ ತೊಗೊಂಡಿದ್ದಾರೆ ಅಂತಕ್ಕಂಥ ಹೇಳಿಕೆ ಕೊಟ್ಟಿದ್ರು. ಆ ವೇದಿಕೆ ಮೇಲೆ ಅವತ್ತ ಮಾರಪ್ಪ ನಾಯ್ಕ ಅಂತಕ್ಕಂಥವ್ರು ಇವರು ಜೊತೆ ವೇದಿಕೆ ಹಂಚ್ಕೊಂಡಿದ್ರು. ಆ ಮಾರಪ್ಪ ನಾಯ್ಕ ಅಂತಕ್ಕಂಥವ್ರೇ ಇವತ್ತು ಕೋರ್ಟಿಗೆ ಹೋಗಿದ್ದಾರೆ. ಯಾರ ವಿರುದ್ಧ ಕೋರ್ಟಿಗೆ ಹೋಗಿದ್ದಾರೆ ಅಂದ್ರೆ ನಮ್ಮ ವಿರುದ್ಧ ಹೋಗಿಲ್ಲ, ಸರ್ಕಾರದ ವಿರುದ್ಧ ಕೋರ್ಟಿಗೆ ಹೋಗಿದ್ದಾರೆ. ಅವರು ತಳವಾರಿಗೆ ನೀವೇನು ST ಸರ್ಟಿಫಿಕೇಟ್ ಕೊಡ್ತಿರಲ್ಲ ಅದರ ವಿರುದ್ಧ ಕೋರ್ಟಿಗೆ ಯಾರು ಹೋಗಿದ್ದಾರೆ ಅಂದ್ರೆ ಮಾರಪ್ಪ ನಾಯ್ಕ ಅವರು ಹೋಗಿದ್ದಾರೆ. ಮಾರಪ್ಪ ನಾಯ್ಕ ಅವ್ರ ಜೊತೆನೇ ಇವ್ರು ಏನಂದ್ರೆ ವೇದಿಕೆ ಹಂಚಿಕೊಂಡು ಅಲ್ಲಿ ಕೊಟ್ಟಿ ಸರ್ಟಿಫಿಕೇಟ್ ಮಾತಾಡ್ತಾರಂದ್ರೆ ಎಷ್ಟರ ಮಟ್ಟಿಗೆ ಇದು ಸರಿ? ಸಚಿವರಿಗೆ ಇದು ಎಷ್ಟರ ಮಟ್ಟಿಗೆ ಸರಿ? ಯಾಕಂದ್ರೆ ತಮ್ಮ ಸರ್ಕಾರದ ವಿರುದ್ಧ ಒಬ್ಬರು ಕೋರ್ಟಿಗೆ ಹೋಗಿದ್ದಾರೆ, ಮತ್ತು ಇವ್ರು ಕೊಟ್ಟಿ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ, ಮತ್ತು ಇವ್ರು ಅದೇ ಸರ್ಕಾರದಾಗ ಸಚಿವರು ಅದಾರ. ಹಾಗಿತ್ತಂದ್ರೆ ಆ ಸರ್ಕಾರದಾಗ ಯಾಕಿದ್ರಿ ರಾಜೀನಾಮೆ ಕೊಟ್ಟು ಬರ್ರಿ, ಮತ್ತು ಸರ್ಕಾರ ಕೊಟ್ಟಿ ಸರ್ಟಿಫಿಕೇಟ್ ಕೊಟ್ಟಾಗ್ತದಲ್ಲ, ರಾಜೀನಾಮೆ ಕೊಟ್ಟು ಹೊರಗೆ ಬರ್ರಿ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಏನದಲ್ಲ ಅದಕ್ಕೆ ನಾವೇನು ಗೌರವ ಕೊಡ್ತೇವಲ್ಲ, ಬರೀ ಅಂಬೇಡ್ಕರ್ ಅವ್ರ ವಿರುದ್ಧ ಮಾತಾಡಿದ್ರೆ ಸಂವಿಧಾನ ವಿರೋಧಿ ಅಲ್ಲ. ಸಂವಿಧಾನ ಅಂಬೇಡ್ಕರ್ ಅವರು ಬರೆದಿದ್ದು ವಿರುದ್ಧ ನೀವು ಮಾತಾಡ್ತೀರಿ. ಯಾವ ವಿಷಯ ಕೋರ್ಟ್ ಒಳಗೆ ಐತಲ್ಲ, ಕೋರ್ಟ್ ಒಳಗೆ ಇದ್ದಿದ್ದು ನೀವು ನಕಲಿ ಅಂತ ಮಾತಾಡ್ತೀರಿ ಅಂದ್ರೆ ಇದನ್ನು ನಾವು ತಳವಾರ ಮಹಾಸಭಾದಿಂದ ಭಾಳ ಖಂಡಿತವಾಗಿ ಇದನ್ನು ಖಂಡಿಸ್ತೇವೆ. ಸತೀಶ್ ಜಾರಕಿಹೊಳಿ ಸಾಹೇಬರ ಹೇಳಿಕೆಯನ್ನು ಭಾಳ ಖಂಡಿತವಾಗಿ ಖಂಡಿಸ್ತೇವೆ. ಅಗತ್ಯ ಬಿದ್ದರೆ ಮುಂದೆ ಇವ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡಲಿಕ್ಕೂ ತಯಾರಿದೆವು. ಯಾಕಂದ್ರೆ ಅವ್ರು ಹೇಳಬಾರ್ದು, ಯಾರೋ ಹಾದಿಗೆ ಹೋದವ್ರು ಬೀದಿಗೆ ಹೋಗೋರು ಮಾತಾಡಬೇಕು, ತಿಳಿಲಾರ್ದವ್ರು ಮಾತಾಡಬೇಕು. ತಿಳಿದವ್ರು ಇವತ್ತು ಮಾತಾಡ್ತಾರಂತಂದ್ರೆ ಇದು ಭಾಳ ಘೋರವಾದ ಅನ್ಯಾಯ ಆಗ್ತದೆ. ಒಂದು ಸಮಾಜವನ್ನು ಗುರಿಯಾಗಿ ಇಟ್ಕೊಂಡಂಗೆ ಮಾತಾಡ್ದಂಗೆ ಆಗ್ತದೆ. ಇದು ಇವತ್ತು ನಮಗೆ ಕೇಂದ್ರ ಸರ್ಕಾರದಿಂದ ಗೆಜೆಟ್ ಆಗಿದೆ, ಸಂಶೋಧನೆ ವರದಿ ಆಗಿದೆ. ಸಂಶೋಧನೆ ವರದಿ ಒಳಗೆ 8,40,000 ಏನು ಚಿಲ್ಲರ ಇವತ್ತು ತಳವಾರ ಅಂತೇಳಿ ನಮೂದಿನೇ ಆಗಿದೆ. 2,70,000 ಪರಿವಾರ ಅಂತ ನಮೂದಿನೇ ಆಗಿದೆ. ಅಷ್ಟೇ ಅಲ್ಲ ಸರ್, ನೋಡ್ರಿ ನೀವು ಕೇಂದ್ರದಿಂದ ಗೆಜೆಟ್ ಯಾವ ಚೇಂಜ್ ಆಗಿ ಬಂದವಲ್ಲ, ತಿದ್ದುಪಡಿ ಆಗಿ ಬಂದವಲ್ಲ, ಈ ಕರ್ನಾಟಕ ಸರ್ಕಾರ ಒಪ್ಪಬೇಕು ತಾನೆ. ಇವತ್ತು ನಮ್ಮದು ಕೇಂದ್ರ ಗೆಜೆಟ್ ಆಗಿ ಬಂದ್ರೆ ಮತ್ತೆ ಅದು ಕ್ಲಾರಿಫಿಕೇಶನ್ ಕೇಳಿದ್ರು ಅಂದ್ರೆ ಹೊಳ್ಳಿ ಇದು ಹೌದೋ ಅಲ್ಲ ಅಂತೇಳಿ ಕ್ಲಾರಿಟಿ ಕೇಳಿದ್ರು. ಮತ್ತೆ ಕೇಂದ್ರಕ್ಕೆ ಹೋಗಿ ಹೊಳ್ಳಿ ಬಂದಿದ್ದೆ ನಮಗೆ ಕೊಟ್ಟಿದ್ದದ. ಅಷ್ಟೂ ಮೀರಿ ನಾವೇನದೇವಲ್ಲ ಬರೀ ಕೇಂದ್ರ ಗೆಜೆಟ್ ಮೇಲೆ ಇವತ್ತು ಫಸ್ಟಿಗೆ ನಾವು ಕೋರ್ಟಿಗೆ ಹೋದೆವು. ನಮಗೆ ಚುನಾವಣೆ ನಿಂದಿರಲಿಕ್ಕೆ ಇದೇ ಗುಲ್ಬರ್ಗ ಹೈಕೋರ್ಟ್ ಚುನಾವಣೆ ನಿಂದಿರಲಿಕ್ಕೆ ನಮಗೆ ಆದೇಶ ಕೊಡ್ತು. ಚುನಾವಣೆ ನಿಂದಿರಲಿಕ್ಕೆ ಅದಾದ ನಂತರ ಇದೇ ಗುಲ್ಬರ್ಗ ಹೈಕೋರ್ಟ್ ಸಂಚಾರಿ ಪೀಠ ನಮಗೆ ಸರ್ಕಾರಿ ಸೌಲಭ್ಯಕ್ಕಾಗಿ ಆದೇಶ ಕೊಡ್ತು. ಸುಮಾರು ಬಿಜಾಪುರ ಜಿಲ್ಲೆಯಲ್ಲಿ 3,000ಕ್ಕಿಂತ ಅಧಿಕ ಜನ ತಳವಾರ ಸರ್ಟಿಫಿಕೇಟ್ ನಾವು ಕೋರ್ಟ್ ಮುಖಾಂತರ ತೊಗೊಂಡೆವು. ಅವಾಗಿನ ಬೊಮ್ಮಾಯಿ ಸರ್ಕಾರನೂ ನಮ್ಗೆ ಕೊಟ್ಟಿರಲಿಲ್ಲ, ಏನು ಸಮಾಜ ಕಲ್ಯಾಣ ಇಲಾಖೆಯಿಂದ ಸುತ್ತೋಲೆ ಆಗಿರಲಿಲ್ಲ. ಅವಾಗೇ ನಾವೇನಲ್ಲ ಸರ್ಟಿಫಿಕೇಟ್ ತಗೊಂಡೆವು. ಕೇಂದ್ರ ಗೆಜೆಟ್ ಆದಂಥದ್ದು ಒಂದೇ ಒಂದು ನಂಬರ್ ಚೆಕ್ ಮಾಡ್ಲಕ್ಕ ಮತ್ತು ಇವ್ರು ತಿದ್ಲಕ್ಕ ಪವರ್ ಇಲ್ಲ ಇವರಿಗೆ. ಕೇಂದ್ರ ಗೆಜೆಟ್ ಐತಿದು. ಹಾಗಾಗಿ ಇದರ ವಿರುದ್ಧ ಇವತ್ತು ಸತೀಶ್ ಜಾರಕಿಹೊಳಿ ಸಾಹೇಬರು ಮಾತಾಡ್ತಾರಂದ್ರೆ ಇದು ಇಡೀ ತಳವಾರ ಸಮಾಜ 10 ಲಕ್ಷ ಏನು ತಳವಾರ ಸಮಾಜ ಸಂಗತಿ, ಇದು ಅವರಿಗೆ ಅಪಮಾನ ಆಗುವಂಥ ಸಂಗತಿ. ಅಷ್ಟೇ ಅಲ್ಲದೆ ಕೋರ್ಟ್ ಉಲ್ಲಂಘನೆ ಮಾಡಿ ಇವರು ಮಾತಾಡಿದ್ದಾರೆ ಅಂತ ಅನಿಸ್ತದೆ ನಮ್ಗೆ. ನ್ಯಾಯಾಂಗ ಉಲ್ಲಂಘನೆ ಮಾಡಿ ಮಾತಾಡಿದ್ದಾರೆ ಅನಿಸ್ತದೆ ಇವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಏನೈತಲ್ಲ ಆ ಸಂವಿಧಾನದ ವಿರುದ್ಧವಾಗಿ ಇವರು ಮಾತಾಡ್ಯಾರ ಅಂತ ಅನಿಸ್ತದ. ಮತ್ತೊಬ್ರು ಯಾರೇ ಮಾತಾಡಿದ್ರೆ ನೀವು ಹೋರಾಟ ಮಾಡ್ತೀರಿ ಅಂದ ಬಳಿಕ ನೀವೇ ಸಂವಿಧಾನದ ವಿರುದ್ಧ ಮಾತಾಡ್ತೀರಿ ಅಂದ ಬಳಿಕ ನಾವ್ಯಾಕೆ ನಿಮ್ಮ ವಿರುದ್ಧ ಹೋರಾಟ ಮಾಡಬಾರ್ದು? ನಾವ್ಯಾಕೆ ನಿಮ್ಮನ್ನು ಪ್ರಶ್ನೆ ಮಾಡಬಾರ್ದು? ನಾವ್ಯಾಕೆ ನೀವು ಈ ಸಂಪುಟದಿಂದ ರಾಜೀನಾಮೆ ಕೊಟ್ಟು ಹೊರಗೆ ಬರ್ರಿ ಅದಕ್ಕೆ ಅರ್ಹರಿಲ್ಲ ಅಂತೇಳಿ ಕೇಳಬಾರ್ದು? ನಾವು ಕೇಳ್ಬೋದಲ್ಲ? ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ
ಸಚಿವರು ಈಗ ರಾಜ್ಯದ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವ್ರದ್ದು ಹೆಸರು ಓಡಾಡ್ತದೆ ಅಂದ್ರೆ ನಮ್ಮ ಸಹಾಯ ಇಲ್ಲದೆ ನೀವು ರಾಜ್ಯದ ಎಲ್ಲ ಸಮುದಾಯ ಸಹಾಯ ಇಲ್ಲದೆ ರಾಜ್ಯದ ಮುಖ್ಯಮಂತ್ರಿ ಆಗ್ತೀರಿ. ಮೊನ್ನೆ ಚಿಕ್ಕೋಡಿಗೆ ನಿಮ್ಮ ಮಗಳಿಗೆ MP ಮಾಡಿದ್ರಿ, ಅಲ್ಲಿ ನಮ್ಮ ತಳವಾರ ಹೋಟ್ ಇಲ್ಲದೆ ನೀವು ಗೆದ್ರಿ. ನಿಮ್ಮ ಮತಕ್ಷೇತ್ರದಾಗ ಯಮಕನಮಂಡಿ ಮತಕ್ಷೇತ್ರದಾಗ ಅಲ್ಲಿ ನಮ್ಮ ತಳವಾರ ಹೋಟೇ ಇಲ್ಲ, ನಮ್ಮ ಹೋಟ್ ತೊಳೋರೆ ಗೆದ್ರಿ. ಬರೀ ನಮ್ಗೆ ಅಷ್ಟೇ ವಿರೋಧ ಮಾಡ್ತಾ ಇಲ್ರಿ. ಕುರುಬ ಸಮಾಜನೂ ತಳವಾರ ತಗೋ ST ಸರ್ಟಿಫಿಕೇಟ್ ತಗೋಬೇಕಂದ್ರೆ ಕುರುಬ ಸಮಾಜಕ್ಕೂ ವಿರೋಧ ಮಾಡ್ತಾರೆ, ಉಪ್ಪಾರ ಸಮಾಜಕ್ಕೂ ವಿರೋಧ ಮಾಡ್ತಾರೆ, ಕೋಲಿ ಕಬ್ಬಲಿಗೆ ಸಮಾಜಕ್ಕೂ ವಿರೋಧ ಮಾಡ್ತಾರೆ. ನಾವು ತಳವಾರ ಸರ್ಟಿಫಿಕೇಟ್ ತೊಗೊಂಡವರು ನಮಗೂ ವಿರೋಧ ಮಾಡ್ತಾರೆ. ಹಾಗಿತ್ತಂದ್ರೆ ಇದು ಯಾರ್ದಾರ ಸೊತ್ತೇನ್ರಿ? ಯಾರಪ್ಪನ ಸೊತ್ತಿದು? ಯಾರ ಸೊತ್ತು ಅಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಹಕ್ಕು ನಾವು ತಗೊಂಡಿದ್ದೆವು. ಇದಕ್ಕೆ ದಯವಿಟ್ಟು ನೀವು ವಿರೋಧ ಮಾಡೋದಾದ್ರೆ ನ್ಯಾಯವಾದ ನೀತಿಯಲ್ಲಿ ಚೌಕಟ್ಟಿನಲ್ಲಿ ವಿರೋಧ ಮಾಡ್ರಿ. ಇವತ್ತು ತಾವೇ ಕೋರ್ಟಿಗೆ ಹೋಗಿದಿರಲ್ಲ, ಮತ್ತು ಕೋರ್ಟ್ ಆದೇಶ ಬರುತ್ತಾನೆ ಯಾಕೆ ಕೈತಾ ಇಲ್ಲ? ಅಟ್ಯಾಕ್ ನಿಮ್ಗೆ ಆತುರ ಅಂದ್ರೆ ನಿಮ್ಮ ಪ್ರಭಾವ ಬೆಳೆಸಿ ನಮ್ಮನ್ನು ಕುಗ್ಗಿಸ್ಬೇಕಂತದು, ಅಥವಾ ನಮ್ಮನ್ನೇನಾದ್ರೂ ನಿಮ್ಮ ಅಧಿಕಾರದಿಂದ ಮುಖ್ಯಮಂತ್ರಿಯವರಿಗೆ ಬೇರೆ ಕಲ್ಪನೆ ಕೊಟ್ಟು ನಮ್ಮ ತಳವಾರ ಸರ್ಟಿಫಿಕೇಟನ್ನು ಅತಂತ್ರಗೊಳಿಸ್ಬೇಕಂತಕ್ಕಂಥದ್ದು ನಿಮ್ಮಲ್ಲಿ ಅದು. ಈ ಸಂವಿಧಾನದ ಹುದ್ದೆಯನ್ನ ನೀವು ದುರುಪಯೋಗ ಪಡಿಸ್ಕೋಬೇಕಂತ ಏನು ಅಂತ ಒಂದು ಕೆಟ್ಟ ಆಲೋಚನೆ ನಿಮ್ಮ ಮನಸ್ಸಿನಲ್ಲಿ ಅದು. ಇವತ್ತು ನಾ ಪ್ರಶ್ನೆ ಮಾಡ್ತೀನಿ ಜಾರಕಿಹೊಳಿ ಸಾಹೇಬ್ರಿಗೆ, ದಯವಿಟ್ಟು ನೀವು ರಾಜ್ಯದ ಮುಖ್ಯಮಂತ್ರಿ ಆಗ್ತಿತ್ತಂದ್ರೆ ಇಂಥವೆಲ್ಲ ಒಂದು ಸಮುದಾಯ ಗುರಿ ಇಟ್ಕೊಂಡು ಮಾತಾಡುವಂಥದ್ದು ಇದು ಅರ್ಹ ಅಲ್ಲ. ನಿಮ್ಮ ವ್ಯಕ್ತಿತ್ವಕ್ಕೆ ಇದು ಅರ್ಹ ಅಲ್ಲ. ನೀವು ಮಾತಾಡುವಂಥ ವಿಷಯ ಇದು ಅಲ್ಲ. ತಳವಾರ ಸರ್ಟಿಫಿಕೇಟ್ನ ಅಲ್ಲಲ್ ಕೊಲ್ಲಲ್ಗೊಳಿಸುವಂಥ ಕೈ ಹಾಕಿದರೆ ಮತ್ತೆ ಈ ರಾಜ್ಯದಾಗ ಹೋರಾಟ ಭುಗಲು ಹೇಳ್ತಾವಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ.